ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಗುರುವಾರದ ವ್ಲಾಗು. ನಿನ್ನೆ ಭೀಮನಮಸಿ ಕೂಡ ಇದ್ದಿದ್ದರಿಂದ ದೇವ್ರ ಸಾಮಾನೆಲ್ಲನೂ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಅದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು ಸ್ಕೂಲಿಗೆ ಹೋಗೋಕ್ಕೆ. ಹಾಗಾಗಿ ನಾನು ಮೊನ್ನೆ ಮಾಡಿ ದೋಸೆ ಹಿಟ್ಟು ಕೂಡ ಫ್ರಿಜ್ಜಲ್ಲಿತ್ತು, ಅದನ್ನೇ ಇವತ್ತು ಯೂಸ್ ಮಾಡಿಕೊಂಡು ಸೆಟ್ ದೋಸೆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಗುರುವಾರದ ದಿನ ಆದಷ್ಟು ರೈಸ್ ಐಟಮ್ನೇ ಬೇಗ ಆಗೋ ರೀತಿ ಮಾಡ್ಕೊಳ್ತೀನಿ. ಬುಧವಾರನೇ ಹಿಂದಿನ ದಿನ ರಾತ್ರಿ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ರೈಸಿಗೆ ಇಟ್ಬಿಟ್ಟು ನನ್ನ ಕೆಲಸನ ನಾನು ಬೇಗ ಮುಗಿಸ್ಕೊಳ್ತೀನಿ. ಆದರೆ ಇವತ್ತು ದೋಸೆ ಹಿಟ್ಟು ಕೂಡ ಇತ್ತಲ್ವ, ಅದನ್ನೇ ಯೂಸ್ ಮಾಡಿಕೊಂಡು ಸೆಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಸಿಂಪಲ್ಲಾಗಿ ರೆಡ್ ಚಟ್ನಿ ಮಾಡಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ಮತ್ತೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಹೂವು ಹಾಕಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿ ಇವತ್ತು ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಗುರುವಾರ ಬೆಳಿಗ್ಗೆನೇ ಅವರು ಆಫೀಸ್ಗೆ ಹೋಗೋ ಅಷ್ಟರಲ್ಲೇ ಪೂಜೆನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನೆನ್ನೆ ಭೀಮನಮಸಿ ಕೂಡ ಇದ್ದಿದ್ದರಿಂದ ಇಬ್ಬರೂ ಸೇರಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡಿ ಮುಗಿಸಿದ್ವಿ. ಮತ್ತು ಪ್ರತಿ ಗುರುವಾರನೂ ರಾಯರಿಗೆ ನನ್ನ ಕೈಲಾದಷ್ಟು ಅಲಂಕಾರನ ಮಾಡಿ ತುಪ್ಪದ ಆರತಿನ ಬೆಳಗ್ತೀನಿ. ಜೊತೆಗೆ ಸಂಜೆ ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರನ್ನ ದರ್ಶನ ಮಾಡ್ಕೊಂಡು ಕೂಡ ಬರ್ತೀವಿ. ಮತ್ತು ಹಿಂದಿನ ದಿನವೇ ನೈವೇದ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ 10 ಆಗಿಬಿಟ್ಟಿತ್ತು. ಇನ್ನು ಅದನ್ನು ನಾನು ಮಾಡ್ಕೊಂಡಿದ್ರೆ ಇನ್ನು ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ನೈವೇದ್ಯ ಏನೂ ಮಾಡಲಿಲ್ಲ. ಬರೀ ಬಾಳೆಹಣ್ಣು ಇಟ್ಬಿಟ್ಟೇ ಪೂಜೆನ ಮಾಡ್ಕೊಂಡ್ವಿ. ಕೆಲವರು ಹೇಳ್ತಾರೆ ರಾಯರಿಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ, ಬರೀ ಹಾಲು ನೀರು ಅಥವಾ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು, ಒಂದು ಹಣ್ಣಿಟ್ಟು ಪೂಜೆ ಮಾಡಿಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ನಾನು ಇವತ್ತು ಬಾಳೆಹಣ್ಣನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ. ಮಗು ಇರೋದ್ರಿಂದ ಸ್ವಲ್ಪ ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಸರಿ ಬರೀ ಹಾಲು ತುಳಸಿ ಇಟ್ಟು ಪೂಜೆ ಮಾಡ್ಕೊಳ್ತೀನಿ, ಕೆಲವೊಂದು ಸರಿ ಈ ರೀತಿ ಹಣ್ಣಿಟ್ಟು ಪೂಜೆನ ಮಾಡಿ ಮುಗಿಸ್ಕೊಳ್ತೀವಿ. ದೇವ್ರ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಒಂದು 10:30 ಆಯಿತು. ಇನ್ನೊಂದು 1/4 ಗಂಟೆ ಇದ್ದಿದ್ರೂ ಕೂಡ ಪಾದ ಪೂಜೆನೂ ಕೂಡ ಮುಗಿಸ್ಬೋದಿತ್ತು ಇವ್ರಿಗೆ. ಆದರೆ ನನ್ನ ಮಗಳು ನಾನು ಸ್ಕೂಲಿಂದ ಬಂದಮೇಲೆ ಪೂಜೆ ಮಾಡಿ ಅಂತ ಹೇಳಿ ಹೋಗಿದ್ಲು. ಹಂಗಾಗಿ ಇವರು ಕೂಡ ಸಂಜೆನೆ ಮಾಡುವಂತೆ ಬಿಡು ಅಂತೇಳಿ ಹೊರಟರು. ಇಬ್ಬರೂ ಬಂದ ಮೇಲೆ ಸಂಜೆ ನಾನು ಗೋಧೂಳಿ ಟೈಮ್ನಲ್ಲಿ ಪಾದ ಪೂಜೆನ ಮಾಡಿ ಮುಗಿಸ್ದೆ. ನನ್ನ ಮಗಳು ಕೂಡ ಪ್ರತಿ ವರ್ಷವೂ ಕೊನೆಯಲ್ಲಿ ಈ ರೀತಿ ಆರತಿ ಮಾಡಿಬಿಟ್ಟು ಏನಾದರೂ ಗಿಫ್ಟ್ ತೊಗೊಂಡು ಅವರ ಆಶೀರ್ವಾದ ಪಡ್ಕೊಳ್ತಾಳೆ. ಹಾಗಾಗಿ ಅವಳು ನಾನು ಬಂದಮೇಲೆ ಪೂಜೆ ಮಾಡಿ ಅಂತ ಹೇಳಿ ಹೋಗೋದು. ಮಕ್ಕಳಿಗೇನೋ ಖುಷಿ ಈ ರೀತಿ ಮಾಡೋದ್ರಿಂದ. ಸೊ ಹಾಗಾಗಿ ನಾವು ಕೂಡ ಅದನ್ನು ಮಾಡಿಸ್ತೀನಿ.